ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಷ್ಠ ಶುಭವಸ್ತು ಜನಾರ್ದನ್ ಮಾತಿಗೆ ಮನೆ ಬಿಟ್ಟು ಹೋದ ತುಳಸಿ. ಕಂಗಾಲದ ಮಾಧವನ ಮನೆಯಲ್ಲಿ ಖುಷಿ ಮನೆ ಮಾಡಿದೆ. ಒಂದು ಕಡೆ ಅಭಿ ಮದುವೆ, ಇನ್ನೊಂದು ಕಡೆ ಶಾರ್ವರಿ ಯಜಮಾನಿ ಪಟ್ಟದಿಂದ ಆಕೆಯ ಗಂಡ ಗಳಿಸಿದ ಕ್ಷಣ. ಶಾರ್ವರಿ ಕಂಡ ಮಹೇಶನಿಗೆ ಅತ್ತಿಗೆ ಅಂದರೆ ಬಹಳ ಪ್ರೀತಿ. ಆದರೆ ಶಾರ್ವರಿ ನಿಜ ರೂಪ ತಿಳಿದ ಬಳಿಕವೂ ಆಕೆಯ ಬಳಿ ಏನೂ ಗೊತ್ತಿಲ್ಲದ ಹಾಗೆ ಮಹೇಶ ನಡೆದುಕೊಳ್ಳುತ್ತಿದ್ದಾನೆ. ಶಾರ್ವರಿ ಮನೆ ಮಂದಿಗೆ ಎಷ್ಟು ಕಾಟ ಕೊಡುತ್ತಿದ್ದಾಳೆ. ಆದರೆ ಅದೆಲ್ಲವನ್ನು ಶಾರ್ವರಿ ಮಾಡಿಸಿದ್ದು ಎಂದು ಅವರಿಗೆಲ್ಲ ತಿಳಿದಿಲ್ಲ. ಆದರೆ ಇದೀಗ ಮಹೇಶನಿಗೆ ಸತ್ಯ ಗೊತ್ತಾಗಿದೆ. ಮಹೇಶನ ಮುಂದೆ ಏನು ಮಾತನಾಡದೆ ಶಾರ್ವರಿ ಮುದುರಿಕೊಂಡು ಇರುತ್ತಾಳೆ. ಇನ್ನು ಅಭಿ ಮದುವೆ ಚಪ್ಪರ ಮುಹೂರ್ತ ನಡೆಯಿತು. ಮದುವೆ ನಿರ್ವಿಘ್ನವಾಗಿ ನಡೆಯಲಿ ಎನ್ನುವುದು ಎಲ್ಲರ ಆಸೆ ಕೂಡ. ಅದನ್ನೇ ದೇವರ ಬಳಿ ಕೇಳಿಕೊಂಡರು. ಮದುವೆಗೆ ದಾರೆ ಎರೆಯುವುದು ಪುಣ್ಯರ ಕೆಲಸ. ಮಾಧವ ಹಾಗೂ ತುಳಸಿಗೆ ಸಿಕ್ಕರು. ಅಭಿಗೆ ಮಾತ್ರ ಇದು ಚೂರು ಇಷ್ಟ ಇರಲಿಲ್ಲ. ಅದರಲ್ಲಿ ಬೇರೆ ಅಭಿ ಬಳಿ ಶಾರ್ವರಿ ಕಿವಿ ಊದುತ್ತಿದ್ದಾಳೆ. ಅಭಿ ಮಾತಿನಿಂದ ಮಾಧವ್ಗೆ ಬೇಸರ. ಅಭಿ ಎಲ್ಲರ ಮುಂದೆ ನನ್ನ ಮದುವೆ ಕಾರ್ಯಗಳನ್ನು ಚಿಕ್ಕಮ್ಮ ಎದುರು ನಿಂತು ಮಾಡಲಿ ಎಂದು ಹೇಳುತ್ತಾನೆ. ತಂದೆ ಬದುಕಿದರೆ ಈ ಮಾತು ಅಭಿ ಹೇಳುವಾಗ ಮಾಧವ್ಗೆ ಕೊಂಚ ನೋವಾದರೂ ಅದೆಲ್ಲವನ್ನು ಸಹಿಸಿಕೊಳ್ಳುತ್ತಾನೆ. ಈತ ಮಾಧವ ಮದುವೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದರೆ ತುಳಸಿ ಮಾತ್ರ ದೂರದಿಂದಲೇ ನಿಂತು ಅಭಿ ಮದುವೆಯನ್ನು ಕಣ್ಣು ತುಂಬಿಸಿಕೊಂಡಿರುತ್ತಾಳೆ. ಮಾಧವನ ಮನೆಯಲ್ಲಿ ನಡೆಯುತ್ತಿದೆ ಅಭಿ ಮದುವೆ. ತುಳಸಿ ಬಳಿಕ ಜನಾರ್ದನ್ ಹೇಳುತ್ತಾನೆ, ತುಳಸಿ ಅವರೇ, ಈ ಮದುವೆಯನ್ನು ನಿರ್ವಿಘ್ನವೇ ನಡೆಯಬೇಕು ಎಂದಾದರೆ ನೀವು ಮನೆ ಬಿಟ್ಟು ಹೋಗಬೇಕು. ನೀವು ಮನೆ ಬಿಟ್ಟು ಹೋದರೆ ಮಾತ್ರ ಅಭಿ ಮತ್ತು ನನ್ನ ಮಗಳು ಚೆನ್ನಾಗಿರಲು ಸಾಧ್ಯ ಎಂದಾಗ ತುಳಸಿ ಆಯಿತು ಎಂದು ಒಪ್ಪಿಗೆ ಸೂಚಿಸುತ್ತಾಳೆ. ಅಭಿ ಆಕೆ ಮೆಚ್ಚಿದ ಹುಡುಗಿಯನ್ನು ಮದುವೆ ಆಗುತ್ತಿರುವ ಸಂದರ್ಭ. ತುಳಸಿ ಯಾರಿಗೂ ಹೇಳದೆ ಮನೆ ಬಿಟ್ಟು ಹೋಗುತ್ತಾಳೆ. ತುಳಸಿಗೆ ಮನೆಯವರ ಖುಷಿ ಮುಂದೆ ಆಕೆಗೆ ಮನೆ ಬಿಟ್ಟು ಹೋಗುವುದು ಎಷ್ಟು ದೊಡ್ಡ ಎನಿಸಲಿಲ್ಲ. ಜನಾರ್ದನ್ ಮಾತಿನಂತೆ ನಡೆದುಕೊಂಡ ತುಳಸಿ ಜನಾರ್ದನ್ ಮಾತಿಗೆ ಮರು ಮಾತನಾಡದೆ ಮದುವೆ ಮನೆಯಿಂದ ಹೊರ ನಡೆಯುತ್ತಾಳೆ. ಮದುವೆ ಎಲ್ಲ ನಡೆದ ಬಳಿಕವೇ ಎಲ್ಲರೂ ಮನೆಗೆ ಬರುತ್ತಾರೆ. ಈ ವೇಳೆ ಮದುಮಗಳು ಕಣ್ಣಿಗೆ ತುಳಸಿ ಎಲ್ಲೂ ಕಾಣುವುದಿಲ್ಲ. ತುಳಸಿ ಅತ್ತಿಯಲ್ಲಿ ಎಂದು ಪ್ರಶ್ನೆ ಮಾಡುತ್ತಾಳೆ. ಆದರೆ ಆಗಲೇ ಎಲ್ಲರೂ ತುಳಸಿಯನ್ನು ಹುಡುಕಾಡಲು ಶುರು ಮಾಡುತ್ತಾಳೆ. ತುಳಸಿ ಮಾತ್ರ ಎಲ್ಲೂ ಕಾಣ್ತಾ ಇಲ್ಲ. ತುಳಸಿಯನ್ನು ಹುಡುಕುತ್ತಿರುವ ಮಾಧವ, ತುಳಸಿ ಅಮ್ಮ ಇದ್ದರೆ ಮಾತ್ರ ನಾನು ಹೊಸಲು ದಾಟಿದು ಎಂದು ಮನೆ ಒಳಗೆ ಬರುತ್ತೇನೆ, ಇಲ್ಲವಾದರೆ ನಾನು ಖಂಡಿತ ಮನೆಯ ಒಳಗೆ ಬರುವುದೂ ಇಲ್ಲ ಎಂದು ಅಭಿಮಡತಿ ಹೇಳುತ್ತಾಳೆ. ಇದನ್ನು ಕೇಳಿದ ಮನೆ ಮಂದಿ ತುಳಸಿಯನ್ನು ಹುಡುಕುತ್ತಾರೆ. ಆದರೆ ತುಳಸಿಯಲ್ಲೂ ಕಾಣಿಸದೆ ಇರುವುದನ್ನು ಕಂಡು ಕಂಗಾಲಾಗುತ್ತಾರೆ. ತುಳಸಿ ಹಾಗೂ ಜನಾರ್ದನ್ ನಡುವೆ ನಡೆದಿರುವ ವಿಚಾರ ಯಾರಿಗೂ ತಿಳಿದಿರಲಿಲ್ಲ. ಅದನ್ನು ಯಾರ ಬಳಿಯೂ ಕೂಡ ತುಳಸಿ ಹೇಳಿಕೊಂಡು ಇರುವುದೂ ಇಲ್ಲ. ಶಾರ್ವರಿಗೆ ಖುಷಿ ಇಬ್ಬರದು ಮದುವೆ ನಿರ್ವಿಘ್ನವಾಗಿ ಆಗಲಿ ಎಂಬುದು ಆಕೆಯ ಆಸೆ. ಆದರೆ ಅವರ ಆಸೆ ಪ್ರಕಾರ ತ್ಯಾಗಕ್ಕೆ ಮುಂದಾಗಿರುತ್ತಾಳೆ. ಪ್ರೀತಿ ಮಾಡಿರುವ ಜೋಡಿ ಸದಾಕಾಲ ಒಂದಾಗಿರಬೇಕು ಎಂಬ ಆಸೆಗೆ ತುಳಸಿ ಮಾತ್ರ ಅಡ್ಡಿಯಾಗುವುದೇ ಇಲ್ಲ. ತುಳಸಿ ಮನೆ ಬಿಟ್ಟು ಹೋಗಿರುವುದು ಶಾರ್ವರಿಗೆ ಬಹಳ ಖುಷಿ ನೀಡುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.